ಇರಾನ್ ಮೇಲೆ ಅಮೆರಿಕ ಸೀಮಿತ ದಾಳಿಗೆ ಪ್ಲಾನ್ ಮಾಡಿಕೊಳ್ಳುತ್ತಿದೆ. ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕದಿದ್ದರೆ ಸುಮ್ಮನೆ ಬಿಡೋದಿಲ್ಲ. ಇನ್ನು 10 ದಿನದಲ್ಲಿ ಇರಾನ್ ನೀವು ಬದಲಾಗದಿದ್ದರೆ ನಿಮ್ಮ ನಾಮಾವಶೇಷ. ಅಮೆರಿಕ ಎಚ್ಚರಿಕೆ. ಇರಾನ್ ಮತ್ತು ಅಮೆರಿಕದ ನಡುವೆ ಮತ್ತೆ ಯುದ್ಧ ಭೀತಿ ಶುರುವಾಗಿದೆ. ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕದಿದ್ದರೆ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಅಮೆರಿಕ, ನೀನೇನಾದ್ರೂ ಹೇಳ್ಕೋ, ನಾವು ನಮ್ಮ ದಾರಿ ನೋಡ್ಕತ್ತೀವಿ ಅಂತ ಹೇಳಿ ಇರಾನ್. 10 ದಿನ ನಿಮಗೆ ಗಡುವು, ಡೆಡ್ ಲೈನ್. ಆ ರೇಖೆ 10 ದಿನಕ್ಕೆ, ಅದಾದ ನಂತರ ನಾವು ಸರಿ ಇರೋದಿಲ್ಲ. ಪರಮಾಣು ಒಪ್ಪಂದಕ್ಕೆ ಸಹಿ ಅದು ನಿಮ್ಮ ಕಲ್ಪನೆ ಎಂದು ರೀಕೌಂಟರ್ ಇರಾನ್ನಿಂದ. ನಮ್ಮನ್ನು ಮುಟ್ಟುವ ಯೋಚನೆ ಮಾಡುವ ಒಳಗಾಗಿ ತಟ್ಟುತ್ತೇವೆ ಎಂದ ಇರಾನ್. ದಾಳಿಗೆ ಸಜ್ಜಾಗಿದ್ದೇವೆ ಎಂದಿದ್ದ ಅಮೆರಿಕ ಇನ್ನು ದಾಳಿ ಸಮಯವನ್ನು ನಿಗದಿಪಡಿಸಿಲ್ಲ. ಇರಾನ್ ಮತ್ತು ಅಮೆರಿಕ ನಡುವೆ ಮತ್ತೆ ಯುದ್ಧದ ಭೀತಿ ಶುರುವಾಗಿದೆ. ಯಾವ ದೇಶ ಸಂಪನ್ಮೂಲ ದೇಶವಾಗಿರುತ್ತೋ, ಯಾವ ದೇಶದಲ್ಲಿ ತೈಲ ನಿಕ್ಷೇಪಗಳಿರ್ತಾವೋ, ಯಾವ ದೇಶವನ್ನು ಅಗೆದರೆ ಅಲ್ಲಿ ಸಂಪತ್ತುಗಳು ಹೊರಗೆ ಬರ್ತಾವೋ ಅಂತಹ ದೇಶದ ಮೇಲೆ ಅಮೆರಿಕಾಗೆ ವಿಪರೀತ ಮೋಹ. ಅದರ ಭಾಗವಾಗಿ ವೆನೆಜುವೆಲಾ, ಅದರ ಭಾಗವಾಗಿ ಅನೇಕ ದೇಶಗಳು ಉದಾಹರಣೆಯ ಸಾಲಿನಲ್ಲಿ ನಾವು ಕೊಡಬಹುದು. ಇರಾನ್ ಮೇಲೆ ಈ ಹಿಂದೆ ಇರಾನ್ ಜೊತೆಗಿನ ಅಮೆರಿಕಾದ ಸಂಬಂಧ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಮೇಲ್ನೋಟಕ್ಕೂ ಚೆನ್ನಾಗಿತ್ತು. ಬರಬರುತ್ತಾ ಇರಾನ್ ಜೊತೆಗಿನ ವಿರಸಗಳು, ಪರಮಾಣುವಿನ ಅಷ್ಟು ತಿಳುವಳಿಕೆಗಳನ್ನು ಇರಾನಿಗೆ ಕೊಟ್ಟಿದ್ದು ಅಮೆರಿಕ. ಪರಮಾಣು ಶಕ್ತಿಯನ್ನ ಭೂಮಿಯ ಭೂಗರ್ಭದಲ್ಲಿ ಅಡಗಿಸಿಡೋದಕ್ಕೆ ಎಲ್ಲಾ ತರಹದ ಟ್ರೈನಿಂಗ್ ಕೊಟ್ಟಿದ್ದು ಇರಾನಿಗೆ ಅಮೆರಿಕ. ಪರಮಾಣುವಿನ ಇಂಟರ್ನಲ್ಲು ಎಕ್ಸ್ಟರ್ನಲ್ಲು ಎಲ್ಲಾ ತರಹದ ನಾಲೆಡ್ಜ್ ಅನ್ನ ಇರಾನಿಗೆ ತುಂಬಿದ್ದ ಅಮೆರಿಕ. ಅದೇ ಇರಾನ್ನ ಪರಮಾಣು ಶಕ್ತಿಗೆ ಈಗ ಅಮೆರಿಕ ಭಯಪಡ್ತಾ ಇದೆ. ನಾವು ಇರಾನ್ ಅನ್ನ ತಟ್ಟುತ್ತಾ ಇದ್ದರೆ, ಈಗ ಉದಾಹರಣೆಗೆ ಒಂದು ನಾಯಿಗೆ ನೀವು 10 ಬಾರಿ ದಾಳಿ ಮಾಡ್ತೀರಿ, 9 ಬಾರಿ ದಾಳಿ ಮಾಡಿದಾಗಲೂ ಕೂಡ ಕಚ್ಚದೆ ಸುಮ್ಮನಿರುವಂತಹ ನಾಯಿ ನೀವು 10ನೇ ಬಾರಿ ಕಲ್ಲು ಹೊಡೆದಾಗ ನೋವು ಸಹಿಸಲಾಗದೆ ಆ ನಾಯಿ ಕಚ್ಚೋದಕ್ಕೂ ಬರುತ್ತೆ. ಈ ತರಹದ್ದೊಂದು ಉದಾಹರಣೆ ನೀವು ಯಾಕೆ ಕೊಟ್ಟೆ ಅಂದರೆ, ಇರಾನ್ ನಿರಂತರವಾಗಿ ಇರಾನ್ ಮೇಲೆ ಅಮೆರಿಕ ದಾಳಿ ನಡೆಸುತ್ತಿರಬೇಕಾದ್ರೂ ಕೂಡ ತನ್ನ ಶಕ್ತಿ ಮೀರಿ ಅದನ್ನು ಪ್ರತಿರೋಧ ಮಾಡ್ತಾ ಇದೆ ಇರಾನ್. ಆದರೆ ಅಮೆರಿಕ ಮುಂದೊಮ್ಮೆ ಭಾರಿ ತೀವ್ರತೆಯ ದಾಳಿಯನ್ನು ಇರಾನ್ ಮೇಲೆ ಮಾಡಿದ್ದೇ ಆದಲ್ಲಿ, ಇರಾನ್ ಜೊತೆಗೆ ಅವಕಾಶಗಳು ಮತ್ತು ಆಯ್ಕೆಗಳು ಕಡಿಮೆಯಾದಾಗ ಇರಾನಿನ ಪರಮಾಣು ಶಕ್ತಿಯನ್ನು ಪ್ರಯೋಗ ಮಾಡಿದ್ರೆ ಅಮೆರಿಕಾದ ಪರಿಸ್ಥಿತಿ ಏನು? ಭಾರತದಲ್ಲೂ ಕೂಡ ಪರಮಾಣು ಶಕ್ತಿ ಇದೆ. ಹಾಗಾಗಿ ಕೆಲ ಬಲಾಢ್ಯ ದೇಶಗಳು ಭಾರತದ ವಿರುದ್ಧ ಸಮರ ಸಾಧಕ್ಕೂ ಹೆದರ್ತವೆ. ಇದೇ ತರಹ ಇರಾನ್ನಲ್ಲೂ ಇರ್ತಕ್ಕಂತಹ ಪರಮಾಣು ಶಕ್ತಿಯ ಒಪ್ಪಂದಕ್ಕೆ ಸಹಿ ಹಾಕಬೇಕು ಅಂತ ಹೇಳಿ ಅನೇಕ ದಶಕಗಳಿಂದ ಈ ಅಮೆರಿಕ ಪ್ರಯತ್ನ ಪಟ್ಟರೂ ಕೂಡ ವಿಫಲ ಯತ್ನಗಳೇ ಆಗಿವೆ. ಇರಾನ್ ಅದಕ್ಕೆ ಸಿದ್ಧ ಇಲ್ಲ. ಯಾವಾಗ ಬೇಕಾದರೂ ಯುದ್ಧದ ಭೀತಿ ಶುರುವಾಗಬಹುದು. ಅಮೆರಿಕ ಒಂದು ತರಹದ ಗಟ್ಟಿ ಧ್ವನಿಯಲ್ಲೇ ಕಟ್ಟೆಚ್ಚರವನ್ನು ಕೊಟ್ಟಿದೆ ಇರಾನಿಗೆ. 10 ದಿವಸದಲ್ಲಿ ಪರಮಾಣು ಒಪ್ಪಂದದ ಬಗ್ಗೆ ಸರಿಯಾದ ನಿರ್ಧಾರಕ್ಕೆ ಬರದಲ್ಲೇ ಇದ್ದರೆ ನಮ್ಮ ಮೂಡ್ ಚೇಂಜ್ ಆದೀತು ಅಂತ ಹೇಳಿ ಅಮೆರಿಕ ಇರಾನ್ ವಿರುದ್ಧ ಸಮರ ಸಾರಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.